ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ಜುಲೈ 15ರಂದು ಥೈಲ್ಯಾಂಡ್ ಟ್ರಿಪ್ಗೆ ಡೆವಿಲ್ ಶೂಟಿಂಗ್ನ ಮುಖಾಂತರ ಹೋಗಿದ್ದಾರೆ. ಆದರೆ ಅಲ್ಲಿ ಅವರು ಮೋಜು ಮಸ್ತಿನಲ್ಲಿ ಕುಣಿದಿದ್ದಾರೆ. ಆದರೆ ಇತ್ತ ಪವಿತ್ರ ಗೌಡರವರಿಗೆ ರೇಣುಕಾಸ್ವಾಮಿ ಅವರು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ ಎಂದು ತಿಳಿದು ದರ್ಶನ್ ರವರು ಮತ್ತು ಅವರ ಗ್ಯಾಂಗ್, ಅವರ ಸ್ನೇಹಿತರು ಎಲ್ಲರೂ ಸೇರಿ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ದರ್ಶನ್ ಮೇಲೆ ಇರುವುದರಿಂದ ಅವರು ಕೋರ್ಟಿನಲ್ಲಿ ಆದೇಶವನ್ನು ನೀಡಿ ಜಾಮೀನು ಪಡೆಯಲು ಸಿದ್ಧವಾಗಿದ್ದರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ. ಆದರೆ ಇತ್ತ ಪವಿತ್ರ ಗೌಡರವರು ಏನೂ ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಅವರು ಧರಿಸಿರುವ ಬಟ್ಟೆಗಳಿಗೆ ತಲವಾರಿ ಬಟ್ಟೆಗಳನ್ನು ಅವರೇ ಧರಿಸಿಕೊಂಡು ಫೋಟೋಶೂಟ್ ಮಾಡುತ್ತಾ ಇಲ್ಲಿ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡುತ್ತಾ ಇದ್ದಾರೆ ಪವಿತ್ರ ಗೌಡರವರು. ಇದನ್ನು ಕಂಡ ದರ್ಶನ್ ರವರು ನಾನು ಮಾಡಿದ್ದು ಯಾರಿಗೋಸ್ಕರ ಅವರು ಏನು ನೆನೆದುಕೊಳ್ಳುವುದಿಲ್ಲ ಎಂದು ಕಣ್ಣೀರು ತರಿಸುವಂಥ ದೃಶ್ಯ ಅಂತಲೇ ಹೇಳ್ಬೋದು. ಹೀಗಾಗಿ ಪವಿತ್ರ ಗೌಡರವರು ಇದ್ದಕ್ಕಿದ್ದಂತೆ ಈ ರೀತಿ ಏಕೆ ಮಾಡುತ್ತಿದ್ದಾರೆ ಎಂದು ತಿಳಿದಿಲ್ಲ. ಡೆವಿಲ್ ಶೂಟಿಂಗ್ಗಾಗಿ ಅವರು ಹೊರಟಿರುವ ದೃಶ್ಯಗಳು ಥೈಲ್ಯಾಂಡ್ನಲ್ಲಿ ಹಾಗೂ ಅವರು ಥೈಲ್ಯಾಂಡ್ ಟ್ರಿಪ್ನಲ್ಲಿ ವಿಜಯಲಕ್ಷ್ಮಿ ಅವರು ಹಾಗೂ ಅವರ ಪತಿ ಹಾಗೂ ಮಗ ಎಲ್ಲರೂ ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗಾಗಿ ಬಂದಿರುವುದರಿಂದ ಜಾಲಿ ಮೂಡ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಆ ತಕ್ಷಣ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ದರ್ಶನ್ ರವರಿಗೆ ಶಾಕ್ ಆಗಿದೆ. ಮುಂದೆ ಏನಾಗುತ್ತೋ ಏನೂ ತಿಳಿದಿಲ್ಲ. ಪವಿತ್ರ ಗೌಡರವರು ಈ ರೀತಿಯಾಗಿ ಫೋಟೋ ಶೂಟ್ ಮಾಡಿಕೊಂಡು ಫೋಟೋಗೆ ಪೋಸ್ ಕೊಡುತ್ತಾ ಇತ್ತ ಏನೂ ನಡೆದೇ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಾರೆ. ಇದನ್ನೆಲ್ಲ ಕಂಡು ನೆಟ್ಟಿಗರು ಪವಿತ್ರ ಗೌಡರವರು ಏನೂ ನಡೆದೇ ಇಲ್ಲ ಅನ್ನುವ ರೀತಿ ಇದ್ದಾರೆ. ಇದನ್ನೆಲ್ಲ ಕಂಡು ದರ್ಶನ್ ರವರಿಗೆ ಕಣ್ಣೀರು ತರಿಸಿದೆ. ಇದನ್ನು ನೋಡಿದ ವಿಜಯಲಕ್ಷ್ಮಿ ಅವರು ಬೇಜಾರು ಮಾಡಿಕೊಂಡಿದ್ದಾರೆ.